ಮೊದಲನೆಯ ಪ್ರಶ್ನೆ, ಕಪ್ಪು ಅಂಶಗಳು ಎಲ್ಲಿ ಕಂಡುಬರುತ್ತವೆ? ಎ ರಷ್ಯಾ, ಬಿ ಆಸ್ಟ್ರೇಲಿಯಾ, ಸಿ ಥೈಲ್ಯಾಂಡ್, ಡಿ ರಷ್ಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಎರಡನೆಯ ಪ್ರಶ್ನೆ, ಮಾವಿನ ಹಣ್ಣನ್ನು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಎ ಉತ್ತರ ಪ್ರದೇಶ, ಬಿ ಬಿಹಾರ್, ಸಿ ಮಧ್ಯಪ್ರದೇಶ, ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಮೂರನೆಯ ಪ್ರಶ್ನೆ, ಚರ್ಮದ ಸಮಸ್ಯೆ ಇರುವವರು ಏನನ್ನ ತಿನ್ನಬಾರದು? ಎ ಕೋಳಿ ಮೊಟ್ಟೆ, ಬಿ ಮೀನು, ಸಿ ತರಕಾರಿ, ಡಿ ಚಿಕನ್ ಅನ್ನ ತಿನ್ನಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕನ್. ಇನ್ನು ನಾಲ್ಕನೆಯ ಪ್ರಶ್ನೆ, ರೈತರ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬಸವಣ್ಣ, ಬಿ ಎರೆಹುಳ, ಸಿ ಕೀಟ, ಡಿ ಎತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳ. ಇನ್ನು ಐದನೆಯ ಪ್ರಶ್ನೆ, ತಿಹಾರ್ ಜೈಲು ಎಲ್ಲಿ ಕಂಡುಬರುತ್ತದೆ? ಎ ಪುಣೆ, ಬಿ ಚೆನ್ನೈ, ಸಿ ನವದೆಹಲಿ, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ. ಇನ್ನು ಆರನೆಯ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ ಪಂಚಶೀಲ ಯೋಜನೆಗೆ ಒಪ್ಪಂದ ಹಾಕಲಾಗಿದೆ? ಎ ಅಮೆರಿಕ, ಬಿ ಜಪಾನ್, ಸಿ ರಷ್ಯಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ. ಇನ್ನು ಏಳನೆಯ ಪ್ರಶ್ನೆ, ಡೈನಾಮಿಕ್ ಹೀರೋ ಎಂದು ಯಾರನ್ನ ಕರೆಯುತ್ತಾರೆ? ಎ ವಿಷ್ಣುವರ್ಧನ್, ಬಿ ದೇವರಾಜ್, ಸಿ ಗಣೇಶ್, ಡಿ ಅನಂತ್ನಾಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಾಜನ್ನ ಕರೆಯುತ್ತಾರೆ. ಎಂಟನೆಯ ಪ್ರಶ್ನೆ, ದ್ರೋಣಾಚಾರ್ಯರ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಎ ಕಲೆಗೆ, ಬಿ ಚಲನಚಿತ್ರಗಳಿಗೆ, ಸಿ ಕ್ರೀಡಾ ತರಬೇತಿಗಾಗಿ, ಡಿ ಸಂಗೀತಕ್ಕಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡಾ ತರಬೇತಿಗಾಗಿ. ಒಂಬತ್ತನೆಯ ಪ್ರಶ್ನೆ, ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಕಂಡುಬರುತ್ತಾರೆ? ಎ 9 ಜನ, ಬಿ 5 ಜನ, ಸಿ 10 ಜನ, ಡಿ 7 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7 ಜನ ಕಂಡುಬರುತ್ತಾರೆ. 10ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು? ಎ ತುಮಕೂರು, ಬಿ ಕೋಲಾರ, ಸಿ ಚಿಕ್ಕಬಳ್ಳಾಪುರ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ.